ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತೇನಪ್ಪ ಮ್ಯಾಟ್ರು ಅಂದರೆ ಬೈಕ್ ಟ್ಯಾಕ್ಸಿ. ನೀವು ನೋಡ್ತಿರ್ಬೋದು, ಬೈಕ್ ಟ್ಯಾಕ್ಸಿ ಈಗ ಎಲ್ಲ ಕಡೆ ಸೀಸ್ ಮಾಡ್ತಿದ್ದಾರೆ. ಎತ್ಕೊಳ್ಳೋಣ ಬೈಕ್ ಟ್ಯಾಕ್ಸಿ ಈಗ ಅವ್ರೇನು ದಂಧೆ ಮಾಡ್ತಿಲ್ವಲ್ಲ ಪಾಪ. ಅವ್ರ ಜೀವನಕ್ಕೂ 500,000 ಅಷ್ಟೇ ತಾನೇ ದುಡಿಯೋದು. ಅವ್ರ ಹೊಟ್ಟೆ ಮೇಲೆ ಪಾಪ ಯಾಕೆ ಹೊಡೆಯೋದು? ಒಪ್ಕೊಳ್ಳೋಣ, ಆಟೋ ಡ್ರೈವರ್ಸ್ಗೆ ತೊಂದರೆ ಆಗ್ತಿದೆ, ಓಲೋ ಬಂದು ತೊಂದರೆ ಆಗ್ತಿದೆ. ಅಮಾಯಕರ ಮೇಲೆ ಯಾಕೆ ನಿಮ್ಗೆ ಬರ್ತಾ? ಆ ಆ್ಯಪ್ ಕಂಪ್ನಿ ಮೇಲೆ ಹೋಗಿ ಆ ಆ್ಯಪ್ನೇ ಕ್ಲೋಸ್ ಮಾಡಿ. ಸರಿ, ಓಲೋ ಊಬರ್ ಅಂತಿದೆ ಅಲ್ವಾ, ಅದ್ರಲ್ಲಿ ಬೈಕ್ ಆಪ್ಷನ್ಸ್ ಇದೆ ಅಲ್ವಾ, ತೆಗಿಸೋಕೆ ಹೇಳಿ. ಇವಾಗ KSRTC ಬಸ್ಸಪ್ಪ, ಅದ್ರಲ್ಲಿ 50 ಸೀಟು ಫುಲ್ ಸ್ಟ್ಯಾಂಡಿಂಗಲ್ಲಿ ಹೊಡೆಯಲ್ವಾ, ಅದು ಇಲ್ಲಿಗಲ್ ಅಲ್ವಾ? ಇನ್ನು ಆಟೋ ಡ್ರೈವರ್ಸ್ ನಾನು ಹೇಳೋದೇನೆಂದರೆ, ನಾನು ಬೈಕ್ ಟ್ಯಾಕ್ಸಿಗೆ ಸಪೋರ್ಟ್ ಮಾಡ್ತಿಲ್ಲ, ಹೇಳ್ತಿರೋದು ಎಷ್ಟೇ. ಈಗ KSRTC ಬಸ್ಗಳಲ್ಲೆಲ್ಲ 50 ಸೀಟ್, KSRTCನೇ ಅಂತಲ್ಲ, ಸಿವಿಲ್ ಬಸ್ಸಲ್ಲೂ ಅಷ್ಟೇ 50 ಸೀಟ್ ಮೇಲೆ ಸ್ಟ್ಯಾಂಡಿಂಗಲ್ಲಿ ಹೊಡಿತಾರಲ್ವಾ, ಅವ್ರನ್ನೆಲ್ಲ ಸ್ಟಾಪ್ ಮಾಡಿಸಿ 50ರಿಂದ 60 ಜನ ಅಷ್ಟೇ ಅಂತೇಳಿ ಅದಕ್ಕೋಸ್ಕರ ಸ್ಟ್ರೈಕ್ ಮಾಡಿ ಅಲ್ಲಿ ಸ್ಟ್ಯಾಂಡಿಂಗ್ ಹೋಗೋರೆಲ್ಲ ಇರ್ತಾನೆ ಇರ್ತಾರೆ. ಆವಾಗ ಆಟೋನೇ ಬರ್ತಾರೆ, ಆಗ ನಿಮ್ಗೆ ತಾನೇ ಲಾಭ. ಓಕೆ, ನಿಮ್ಮ ಗೌರ್ಮೆಂಟ್ ಮೀಟ್ರ್ ಕೊಟ್ಟಿದ್ದಲ್ವ, ಆಪ್ಸ್ ಎಲ್ಲ ಕ್ಲೋಸ್ ಮಾಡ್ತೀವಿ. ಯಾವ ಓಲಾ ಊಬರ್ ಯಾವುದು ಬೇಡ, ಇದು ಮಾಮೂಲಿ ಮೀಟ್ರಲ್ಲೇ ಹೊಡಿ. ಏನಂದ್ರೆ ಅಮಾಯಕರ ಮೇಲೆಲ್ಲ ದರ್ಬತ್ತಾರೆ. ಯಾವ್ದವ್ರು ಒಳ್ಳೆ ಹೊಡೆಯೋದು, ಯಾವುದೋ 300ರಿಂದ 800 ರೂಪಾಯಿ ಅಷ್ಟೇ ಅವ್ರಿಗೆ ಸಿಗೋದು, 500 ಅಷ್ಟೇ ಸಿಗೋದು, 800 ಇಲ್ಲ. ಎಲ್ಲ ಹೋಗಿ ಅವ್ರಿಗೆ 300ರಿಂದ 500 ರೂಪಾಯಿ ಸಿಗುತ್ತೆ ಅಷ್ಟೇ ಪಾಪ. ಏನೋ ಹೇಳ್ತಾರೆ ಪಾಪ, ಬುದ್ಧಿ ಮೇಲೆ ಏನೋ ಅಂತ ಹೇಳೋದಷ್ಟೇ ಬ್ರೋ. ನಾನು ಹೇಳ್ತಿರೋದು ಬೈಕ್ ಟ್ಯಾಕ್ಸಿಗೆ ಸಪೋರ್ಟ್ ಮಾಡ್ತಿದ್ದೀನಿ ಅಂತಲ್ಲ, ಸ್ವಲ್ಪ ಯೋಚನೆ ಮಾಡಿ. ಪಾಪ ಅವರು ಹೊಟ್ಟೆ ಪಡಿಗೆ ಬರೋದು. ಈಗ ಆಟೋ ತಗೊಳಕ್ಕಾಗ್ತಿರೋರು ಎಷ್ಟೋ ಜನ ಇದ್ದಾರೆ, ಅವ್ರು ಬೈಕಲ್ಲೇ ಮಾಡಬೇಕು, ಏನೋ ಒಂದು ಮಾಡಬೇಕು. ನೀವು ಕೇಳ್ಬೋದು, ಬೈಕಲ್ಲಿ ಜೊಮ್ಯಾಟೊ ಮಾಡ್ಬೋದು, ಸ್ವಿಗ್ಗಿ ಮಾಡ್ಬೋದು, ಬೇರೆ ಏನೋ ಮಾಡ್ಬೋದಲ್ವ, ಇದಕ್ಕೆ ಎಂತ ಬರಬೇಕು, ನಮ್ಮ ಹೊಟ್ಟೆ ಮೇಲೆ ಎಂತ ಹೊಡಿಬೇಕು ಅಂತೇಳಿ. ಆ ಪ್ಲಾಟ್ಫಾರ್ಮಲ್ಲೂ ಬೇಕಾದಷ್ಟು ಜನ ಇದ್ದಾರೆ ಪಾಪ. ಅವ್ರಿಗೂ ಏನು ಸಿಗುತ್ತೆ, ಸ್ವಿಗ್ಗಿಲಿ ಏನೂ ಸಿಗೋಲ್ಲ, ಜೊಮ್ಯಾಟೊಲ್ಲಿ ಏನೂ ಸಿಗೋಲ್ಲ. ಆರ್ಡ್ರಿಗೋಸ್ಕರ ಕಾಯ್ಕೊಂಡಿರ್ತಾರೆ. ಸುತ್ತಾಗೋಣಂದರೆ ಅವ್ರಿಗೆ ಕಂಪ್ನಿ ಮೇಲೆ ಹೋಗಿದ್ದು, ಕಂಪ್ನಿ ಮೇಲೆ ಹೋಗಿ ಕೇಸ್ ಮಾಡಿ. ನೀವು ಸಾರಿಗೆ ಇಲಾಖೆದವ್ರು ಅವರು ಕಂಪ್ನಿ ಮೇಲೆ ಇಟ್ಕೊಡ್ತಾರೆ. ನಾನು ಕೋರ್ಟ್ಗೆ ಹೋಗಿ ಲೀಗಲ್ ತಗೊಬರ್ತಾರೆ. ಲೀಗಲ್ ಅಲ್ಲ, ಇದು ಸ್ಟೇ ತಗೊಬರ್ತಾರೆ ಮತ್ತೆ. ಅದೇ ತಾನೇ ಸೆಂಟ್ರಲ್ ಯಾರು ಬೈಕ್ ಟ್ಯಾಕ್ಸಿಯವರು, ಆಟೋ ಡ್ರೈವರ್ಸು, ಇವ್ರು ತಾನೇ ಕೊಡಬೇಕು. ಸ್ವಲ್ಪ ಯೋಚನೆ ಮಾಡಿ. ಬೈಕ್ ಟ್ಯಾಕ್ಸಿ ಮಾಡ್ತಿರೋರು ಯಾರು ಮಾಡಕ್ಕೆ ಹೋಗ್ಬೋದು. ನೀವು ಕೇಳೋ ಕೋರ್ಟು ಅಂಕಲ್ಗಳು ಇವೆಲ್ಲ ಮಾಡ್ಬೋದ, ಯಾವುದೂ ಇಲ್ಲ. ಸುಮ್ಮನೆ ಹಿಡಿತಾರೆ, ಕೆಲಸ ಮಾಡೋದು ಒಂದು 10 ನಿಮಿಷದಲ್ಲಿ ಅವ್ರಿಗೆ ಕೊಟ್ಟು ಬರಬೇಕಾಗುತ್ತೆ. ಸುಮ್ಮನೆ ಬಿಟ್ಬಿಡಿ, ಒಂದು ಸ್ವಲ್ಪ ದಿವಸ ಬಿಡಿ, ನೋಡೋಣ ಏನಾಗುತ್ತೆ. ಅದೇ ಬ್ರೋ, ಏನೋ ಹೇಳ್ತಾರಲ್ವ, ಕೈಲಾದವ್ರನ್ನ ಮೈ ಪರ್ಚ್ಕೊಳ್ಬೇಕಾ, ಕಂಪ್ನಿ ಮೇಲೆ ಹೋಗಿದ್ದು ಪಾಪ. ನಿಮಗೆ ಅಲ್ವಾ ಅವರು, ನೀವಾದರೂ ಆಟೋ ತಗೊಳ್ತೀರಾ? ಅವ್ರು ಆಟೋ ತಗೊಳ್ಳೋಕ್ಕೆ ಆಗ್ತಿದೆ, ಎಷ್ಟೋ ಜನ ಇದ್ದಾರೆ. ಯಾರೋ ಸೆಕೆಂಡ್ಸಲ್ಲಿ ಬೈಕ್ ತಗೊಂಡು ಏನೋ ಜೀವನ ಮಾಡಬೇಕಲ್ಲ ಅಂದ್ಬಿಟ್ಟು ಯಾರು ಸೆಕೆಂಡ್ಸಲ್ಲಿ ಬೈಕ್ ತಗೊಂಡು ಜೀವನ ಮಾಡ್ತಿರ್ತಾರೆ ಪಾಪ. ಯಾವುದೋ ಒಂದು ವಿಡಿಯೋ ನೋಡ್ತಿದ್ದೆ, ಆಟೋ ಡ್ರೈವರ್ಸ್ ಪಾಪ ಅದನ್ನು ಅವರೇ ಬುಕ್ ಮಾಡಿ ಕರ್ಸ್ಕೊಂಡು ನಡೆದಿರೋದೆಲ್ಲ ನೋಡಿದ್ದೆ. ತುಂಬ ಬೇಜಾರಾಯಿತು. ಅವರೇನು ಬೇರೆ ಇಲ್ಲಿಗಲಾಗಿ ಏನೂ ಮಾಡ್ತಿಲ್ವಲ್ಲ, ಹೊಟ್ಟೆ ಪಾಡಿಗೆ ತಾನೇ ಮಾಡ್ತಿದ್ದಾರೆ. ಈಗ
ಯಾರನ್ನ ಹೊಡೆದ್ರ, ಕೊಲೆ ಮಾಡಿದ್ರ, ಕಿಡ್ನಾಪ್ ಮಾಡಿದ್ರ, ಕಿಡ್ನಾಪ್ ಮಾಡೋಕೆ ಬಳಸ್ತಿದಾರ ಬೈಕ್ನ? ಇಲ್ವಲ್ಲ. ಏನಂತ ಸುಮ್ಮನೆ ಅವ್ರು ಕರೆಸಿ ಹೊಡಿಬೇಕು, ಏನಂತ ಹೊಡಿಬೇಕು ಪಾಪ. ತುಂಬ ಬೇಜಾರಾಯಿತು. ಈ ಥರ ಎಲ್ಲ ಮಾಡಬೇಡಿ. ಅವರು ಏನೋ ಫ್ಯಾಮಿಲಿ ಕಷ್ಟ ಅದು ಇದು ಸರ್. ಇನ್ನು ಕಾಲೇಜ್ ಹುಡುಗರು ಫೀಸ್ ಕಟ್ಟೋಕ್ಕೆ ದುಡ್ಡಿರಲ್ಲ, ಬುಕ್ಸ್ ತಗೊಳ್ಳೋಕ್ಕೆ ದುಡ್ಡಿರಲ್ಲ, ಅಂಥವರೇ ಬರೋದು. ಇನ್ನು ಸಾವುಕಾರ ಬರ್ತಾರಾ? ಇಲ್ಲ ಫುಲ್ಲು ರಿಚ್ಚು ನಾನು ಅಂತ ಬರ್ತಾರಾ? ಇಲ್ವಲ್ಲ. ಜಾಲಿ ಮಾಡೋಕೆ ಬರ್ತಾರಾ? ಎಲ್ಲ ಮನೆ ಕಟ್ಸೋಕ್ಕೋಸ್ಕರನೇ ಬರೋದು. ಹೌದು ಬನ್ನಿ, ನಿಮ್ಗೆ ತೊಂದರೆ ಆಗ್ತಿದೆ. ಎಲ್ಲ ಕಷ್ಟ ಆಗ್ತದೆ. ಕಮ್ಮಿ ಮೇಲೆ ಹೋಗಿ. ಇಲ್ಲ ರ್ಯಾಪಿಡೋ ಅಂತಿದ್ದಲ್ಲ, ಊಬರ್ ಇದೆಯಲ್ಲ, ಅದ್ರಲ್ಲಿ ಬೈಕ್ ಆಪ್ಷನ್ ತೆಗಿಸ್ಬಿಡಿ. ಏನು ತಪ್ಪು ಮಾಡ್ತಾರೆ? ಅಮಾಯಕರು ಹುಡುಗರ ಮೇಲೆ ಏನು ತಪ್ಪು ನೀವು? ನಾನು ಹೇಳ್ತಿಲ್ವಾ, ಬಸ್ಗಳು 50 ಸೀಟು 55 ಸೀಟ್ ಇರುತ್ತೆ. ಅವ್ರು ಎಷ್ಟು ಹೊಡಿತಾರಪ್ಪ? ಸ್ಟ್ಯಾಂಡಿಂಗ್ ಮಾಡಿದ್ರೆ ಎಷ್ಟು 3 ಜನ ನೋಡ್ತಾರೆ ಅವರು. ಅವ್ರನ್ನೆಲ್ಲ ಸ್ಟಾಪ್ ಮಾಡಿಸಿ ಸಾರಿಗೆ ಇಲಾಖೆಗೆ ಇಟ್ಕೊಡಿ, ಮನವಿ ಮಾಡಿ, ಇಷ್ಟು ನೋಡಿಬೇಡಿ. ಅಷ್ಟು ಬಸ್ ಕೆಪಾಸಿಟಿ ಇರೋದೇ 60 ಸೀಟು. ನೀವೇನು 2 ಸೀಟ್ ಹೊಡಿತಿದ್ದೀರಾ? ಡೋರಿಂದ ಕೆಳಗಡೆ ಬಿಟ್ಟಪ್ಪ, ಯಾರಿಗಿದು ಅಲ್ವಾ? ನೀವು ಸ್ಟಾಪ್ ಮಾಡಿಸಿ, ಆವಾಗ ಆಟೋನೇ ಹುಡ್ಕೊಂಡು ಬರ್ತಾರೆ, ಕಾರ್ನ ಹುಡ್ಕೊಂಡು ಬರ್ತಾರೆ. ಅಮಾಯಕರ ಮೇಲೆ ದೌರ್ಜನ್ಯ ಮಾಡೋದಲ್ಲ ಅವರು. ಏನು ಈಗ ನೀವು ಇದು ಮಾಡಿರ್ತೀರಾ, ಅವ್ರು ಹೋಗಿ ಕೋರ್ಟಲ್ಲಿ ಸ್ಟೇ ತರ್ತಾರೆ, ಅಷ್ಟೇ ಆಗೋದು. ನೋಡ್ಕೊಳ್ಳಿ. ನಾನು ಹೇಳೋದೇನೆಂದರೆ, ನಿಮ್ಮ ಮೀಟ್ರ್ ಇದೆ ಅಲ್ವಾ, ಮೀಟ್ರ್ ಅಂದರೆ ನಿಮ್ಮ ಮೀಟ್ರ್ ಬಗ್ಗೆ ಮಾತಾಡ್ತಿಲ್ಲ, ಆಟೋದಲ್ಲಿ ಮೀಟ್ರ್ ಇದೆ ಅಲ್ವಾ, ಅದನ್ನ ಹಾಕೊಂಡು ಓಡಿಸಿ. ಯಾವುದು ಬೇಡ, ಯಾವ ಇದು ಬೇಡ, ಯಾವ ರ್ಯಾಪಿಡೋನು ಬೇಡ, ಯಾವ ಊಬರು ಬೇಡ, ಯಾವ ಅಪ್ಲಿಕೇಶನ್ ಬೇಡ, ಎಲ್ಲ ಬ್ಯಾನ್ ಮಾಡ್ಕೊಂಡು ಮೀಟ್ರ್ ಹಾಕೊಂಡು ಓಡಿಸಿ. ಗೌರ್ಮೆಂಟ್ ಏನು ಕೊಟ್ಟಿದೆ ಅದು ಮಾಡಿ. ನಾನು ಇಷ್ಟೆಲ್ಲ ಮಾತಾಡ್ತಿರೋದು ಅಂತಂದರೆ, ಪಾಪ ಒಂದು ರ್ಯಾಪಿಡೋ ಅವ್ರನ್ನ ಕರೆಸಿ ಇವರೇ ಬುಕ್ ಮಾಡಿಸಿ ಹೊಡಿಬೇಡಿ. ಹೇಳಿ, ಬುದ್ಧಿ ಮಾಡಿ, ನೋಡಪ್ಪ ನಮಗೂ ಈ ಥರ ಪ್ರಾಬ್ಲಮ್ಸ್ ಆಗ್ತಿದೆ, ನೀವು ಬೇರೆ ಪ್ಲಾಟ್ಫಾರ್ಮ್ಗೆ ಹೋಗಿ ನಾವು ಮಕ್ಕಳನ್ನ ಇಸ್ಬೇಕು, ಇದು ಮಾಡಬೇಕು ಅಂತ ಹೇಳಿ. ಅದನ್ನು ಬಿಟ್ಬಿಟ್ಟು ಕರೆಸಿ ಹೊಡೆಯೋದಂತೆ, ಅದು ಮಾಡೋದಂತೆ. ಇವಾಗ ಏನು ಸಿಗುತ್ತೆ ಅದರಲ್ಲಿ ಹೇಳಿ ಹೋಗಿ. ಸುಮ್ಮನೆ ಕರೆಸ್ತೀರಾ? ಅವ್ರು ಯಾವುದೋ 300-500 ಕಿಲೋಮೀಟ್ರ್ ಬಂದಿರ್ತಾರೆ, ಸುಮ್ಮನೆ ಕರೆಸ್ಕೊಳ್ಳೋದು, ಆರ್ ಟಿ ಒಳ ಹತ್ರ ಬುಕ್ ಮಾಡಿಸೋದು, ಕೇಸ್ ಹಾಕ್ಸೋದು, ಬೈಕ್ ಸೀಸ್ ಮಾಡಿಸೋದು. ಏನು ಸಿಗಬೇಕು? ನಾನು ಯಾರಿಗೂ ಸಪೋರ್ಟ್ ಮಾಡ್ತಿಲ್ಲ, ಅವ್ರು ಮಾನವೀಯತೆಯಿಂದ ಹೇಳ್ತಿದ್ದೀನಿ. ಯೋಚನೆ ಮಾಡಿ. ಎಷ್ಟೋ ಜನ ಆಟೋ ತಗೊಳಕ್ಕಾಗ್ತೀರ, ಎಷ್ಟೋ ಜನ ಇರ್ತಾರೆ. ಅವ್ರು ಯಾವುದೋ ಬೈಕು ಏನೋ ಒಂದು ಮಾಡಬೇಕಲ್ವ, ಅದು ಹೊಸ ಬೈಕ್ ತೊಗೊಂಡು ಬಂದಿರಲ್ಲ ಅವರು. ಪಾಪ ಯಾವುದೋ 10,000 15,000 ಕೊಟ್ಟು ಯಾವುದೋ ಸೆಕೆಂಡ್ಸಲ್ಲಿ ತಂದಿರ್ತಾರೆ ಅಷ್ಟೇ. ತುಂಬ ಬೇಜಾರಾಯಿತು ನನಗೆ. ಅದಕ್ಕೆ ಇಷ್ಟೆಲ್ಲ ಮಾತಾಡ್ತಿರೋದು. ದಯವಿಟ್ಟು ಬೈಕ್ ಟ್ಯಾಕ್ಸಿ ಯಾರು ಮಾಡ್ತಿದ್ದೀರೋ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ. ಯಾವುದೋ ಒಂದು 2 ಸ್ವಿಗ್ಗಿನೋ ಝೊಮ್ಯಾಟೊನೋ ಇಲ್ಲ ಬೇರೆ ಏನಾದರೂ ಮಾಡ್ಕೊಳ್ಳಿ. ನಿಮಗೆ ನೀವು 10 ದಿವಸ 20 ದಿವಸ ಮಾಡೋದು ಒಂದೇ ದಿವಸದಲ್ಲಿ ಆರ್ ಟಿ ಹೋಗೋ ಪೊಲೀಸ್ಗೆ ಕೊಡಬೇಕಾಗುತ್ತೆ. ಬೈಕ್ ಸೀಸ್ ಮಾಡ್ತಾರೆ. ಯೋಚನೆ ಮಾಡಿ. ಹಿಂಗೆ ನಿಲ್ಲಿಸ್ತೀರಿ, ಸ್ಟಾರ್ಟ್ ಮಾಡಿ. ನೀವು ರ್ಯಾಪಿಡೋಯಿಂದ ಕಸ್ಟಮರ್ ಕೇರ್ ಹಾಕಿ ಈ ಥರ ಇದ್ದಿದ್ದಾರೆ ಅಂದರೂ ಕೂಡ ನಾನು ಮಕ್ಕಳು ಸಪೋರ್ಟ್ ಮಾಡಲ್ಲ. ನಾನು ಮಕ್ಕಳು ಸಪೋರ್ಟ್ ಮಾಡಲ್ಲ. ಈಗ ಆಯಿತು. ಏನಾದರೂ ನಾವು ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸ್ಬಿಡಿ. ದಯವಿಟ್ಟು ಸಾರಿ ಕೇಳ್ತಿದ್ದೀನಿ. ತುಂಬ ಬೇಜಾರಾಯ್ತು. ಸುಮ್ಮನೆ ತರ್ಸೋದು ಹೊಡ್ಸೋದು, ಅದಕ್ಕೆ ಈ ಥರ ಮಾತಾಡಿದ್ದು. ಬೇರೆ ಏನು ಕಾರಣಕ್ಕೂ ಅಲ್ಲ. ಇಲ್ಲಿ ಯಾರು ಕೆಟ್ಟವರಲ್ಲ ಗಾಯ್ಸ್. ಪರಿಸ್ಥಿತಿ ಮಾತ್ರ ಕೆಟ್ಟಿದ್ದು ಮಾಡ್ತಾರೆ ನಮಗೆ ಅಷ್ಟೇ. ನಾನು ಹೇಳೋದೇನಂದರೆ, ನೀವು ಇದು ಮಾಡಿ, ಅಮಾಯಕರ ಮೇಲೆ ಮಾಡಬೇಡಿ, ಕಮ್ಮಿ ಮೇಲೆ ಹೋಗಿ, ಅಷ್ಟೇ ನಾನು ಹೇಳೋದು.